ಬದಲಿಸಬೇಕಾ? ಹಿಂದೆ ನನ್ನ ತಂದೆ ನಿಮ್ಮ ಮೋಸದ ಆಟವನ್ನು ಅರಿತು ಅಲ್ಲೇ ಒಂದು ಹುಲ್ಲು ಬಿಟ್ಟಿದ್ದಾರಂತೆ. ಬರ್ಲಿಕ್ಕೆ ಬರದೆ ನನ್ನ ತಂದೆ ತಾಯಿ ಸಹಿತಕೊಂಡು ಕರೆಸಿಕೊಳ್ಳ ಹೋದಾಗ ಕೈಯಾಗದೆ ಇನ್ನೂವರೆಗೂ ಹತ್ತಿ ಕರ್ಮ ದೇಸಾಯ ಹೆಸರಿನಲ್ಲಿ ಎಂಬುದಲ್ಲ ನನಗೆ ನಿಮ್ಮ ಎಡೆಗುಂಡಿಗೆ ಕಿವಿಗೊಟ್ಟು ಕೇಳಿ ಹೇಳ್ತಾರೆ. ಮೊದಲ ದಿನಕ್ಕೆ ಮನೆಗೆ ನುಗ್ಗಿ ಸಿಕ್ಕಂತೆ ಮಾತಾಡುತ್ತೀಯಲ್ಲ, ನಿನ್ನ ಆಸ್ತಿಗೆ ಹೆಸರಿದ್ದರೆ ತೆಗೆದುಕೊಂಡು ಬರೋದನ್ನು ತೆಗೆದುಕೊಂಡು ಮಾತು ಮಾತಾಡಲೇ ಮುಖ್ಯ. ಯಾವಾಗ ಹಾದಿ ರೀತಿಯಲ್ಲಿ ಹೋಗುವುದು ಮನೆಗೆ ಬಂದು ಕಾಗದ ಪತ್ರವನ್ನ ಕೊಟ್ಟು ಬಿಡುವಂದಾಗ ಆಸ್ತಿಗೆ ಬಿಟ್ಟು ಕೊಡಕ್ಕೆ ಇದೀಗ ಧರ್ಮ ಚಕ್ರ ಸಂಬಂಧಪಟ್ಟ ದಾಖಲಾತಿಗಳನ್ನ ತಂದು ವಾಪಸ್ಸಿಗೆ ಹೇಳಲ್ಲ. ನೀನ್ಯಾಕೆ ಸುಮ್ಮನೆ ಯೋಚನೆ ಮಾಡ್ತೀನಿ? ಧರ್ಮ ತುಂಬಿದ ಈ ಧರ್ಮ ತುಂಬಿದ ಆಸ್ತಿಯನ್ನು ತಿಂದು ಬೆಳೆಯುವ ಇನ್ನು ಕೆಲವು ನಿಮ್ಮನ್ನು ಕೈದು ದುರ್ಗರನ್ನ ಜಾತ್ರೆ ಮಾಡುವ ಕಾಲ ದೂರಿಲ್ಲ. ಅಲ್ಲಿವರೆಗೆ ಅವರ ದೀಪ ಪ್ರಜ್ವಲವಾಗಿ ಉರಿಯುವಂತೆ ನಿಮ್ಮ ಸಾವಿನ ಸಮಯ ಸಮೀಪಿಸುತ್ತದೆ. ಆರುವ ದೀಪ ಲೇಖನ ಆರುವ ದೀಪ ನಮ್ಮದಲ್ಲ ನಿಮ್ಮದು ಅಂತೇಳಿ ಆಮೇಲೆ ಗೊತ್ತಾಗುತ್ತದೆ. ಆಸ್ತಿ ನನ್ನದೇ ಅಂತೇಳಿ ನಿನ್ನ ಆಸ್ತಿ ಪತ್ರಗಳನ್ನ ತೆಗೆದುಕೊಂಡು ಬಾ. ಆಮೇಲೆ ಗೊತ್ತಾಗ್ತದೆ ನೀನು ನಿಮ್ಮಪ್ಪನ ಮಗ ಅಂತ. ನನ್ನ ತಂದೆಯ ಆಸ್ತಿ ನಿಜವಾಗಿದ್ದರೆ ಈ ಕಲಿಯುಗದಲ್ಲಿ ಧರ್ಮ ಅನ್ನೋದು ಇದ್ದಿದ್ದಾಗಿದ್ದರೆ ಈ ಭೂಮಿ ತಾಯಿ ನಿರ್ಣಯ ಮಾಡಿ ಹೋಗ್ತದೆ. ಆ ಪತ್ರ ಎಲ್ಲೆಯಲ್ಲಿ ಸಿಕ್ಕೇ ಸಿಗುತ್ತೆ. ನನ್ನ ಕೊಟ್ಟ ಮಾತು ಇಟ್ಟ ಹೆಜ್ಜೆ ದೊಡ್ಡ ಬಾಳ ಯಾವತ್ತೂ ತಪ್ಪಲ್ಲ. ಜಗ್ಗಿ ಕಲಿಯುಗದ ಕರ್ಣ. ಕನ್ಫ್ಯೂಸ್ ಮಾಡಿದ್ರೆ ಜಾಸ್ತಿ ಬಿಡಾವೆ. ಕೈಯೆರಡು ಕೈಯೆಲ್ಲ ಕಂಚು ಬಚ್ಚಿಟ್ಟುಕೋ ಗೊತ್ತಾಗಿದೆ ಬೀಸೆ. ಹೌದಲ್ಲ, ನೀನು ಏನ್ ಮಾಡ್ತೀವೋ ಗೊತ್ತಿಲ್ಲ, ಆದ್ರೆ ಆಸ್ತಿ ಬಿಟ್ಟು ಕೊಡುವ ಮುನ್ನವೇ ಅವನನ್ನ ಆದಷ್ಟು ಬೇಗ ಶಿವನ ಪಾದಕ್ಕೆ ಸೇರಿಸಬೇಕು. ಅಂದಾಗ ಮಾತ್ರ ಈಗ ತಂಗಿ ಆತ್ಮಕ್ಕೆ ಶಾಂತಿ. ಬಿಟ್ಟು ಕೊಡುವುದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಯಾಕಂದ್ರೆ ಆ ಕರ್ಮನ ಹೆಣ ಬೀಳೋದು, ಕಾಗದ ಪತ್ರವನ್ನು ಕೈ ಸೇರೋದು ಎರಡೂ ಒಂದ. ಆ ಪಟ್ಟಿಮದ ಕಾಗದ ಪತ್ರವನ್ನು ಮುಂಚಿತವಾಗಿ ನಾವೇ ಆ ಕರಪತ್ರ ಹುಡುಕಿ Hey